ಪ್ರೇಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ದೇವರಿಗೆ ಸ್ತೋತ್ರ. ಯಾಕೋಬ 1ನೇ ಅಧ್ಯಾಯ 3ನೇ ವಚನ. ದೇವರಿಗೆ ಸ್ತೋತ್ರ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ದೇವರ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಜ್ಞಾನ ಬಂದೇ ದೊಡ್ಡದು. ಯಾಕಂದ್ರೆ ಜ್ಞಾನ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಜ್ಞಾನನೇ ಇಲ್ಲ ಅಂದ್ರೆ ಏನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದಕ್ಕಾಗಿ ದೇವರು ಹೇಳಿದ್ದಾರೆ, ಎಲ್ಲರೂ ಜ್ಞಾನ ಕೇಳೋರಾಗಿರ್ಬೇಕು. ಮೊದಲು ಜ್ಞಾನ ಬೇಕು. ಜ್ಞಾನ ಇದ್ರೆ ಪ್ರತಿಯೊಂದು ಕಾರ್ಯದಲ್ಲಿ ನಮಗೆ ಜಯ ಸಿಗುವಂಥದ್ದಾಗಿದೆ. ನಾವು ಏನ್ ಮಾಡೋಕ್ಕೂ ಸಾಧ್ಯ. ಜ್ಞಾನನೇ ಇಲ್ಲ ಅಂದ್ರೆ ನಾವು ಏನ್ ಮಾಡೋಕ್ಕೂ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವೇನ್ ನೋಡ್ಬೇಕು, ಪ್ರತಿಯೊಬ್ಬರು ಜ್ಞಾನ ಕೇಳಬೇಕು. ಮೊದಲು ಜ್ಞಾನದಿಂದ ಮನುಷ್ಯರಿಗೆ ಓದ್ಲಕ್ಕಾಗ್ಲಿ ಬರ್ಲಿಕ್ಕಾಗ್ಲಿ ಅದು ಪ್ರತಿಯೊಂದು ಕಾರ್ಯಕ್ಕೆ ಏನ್ ಬೇಕು, ಜ್ಞಾನ ಬೇಕು. ಜ್ಞಾನ ಇಲ್ಲ ಅಂದ್ರೆ ಏನ್ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ದೇವರು ಹಂಗಿಸದೆ ಉದಾರ ಮನಸ್ಸಿಂದ ಕೊಡ್ತೇನೆ ಅಂತ ಹೇಳಿದ್ರೆ ದೇವರಿಗೆ ಸ್ತೋತ್ರ. ಈ ಲೋಕದಲ್ಲಿ ಜ್ಞಾನ ಪಡಿಬೇಕಂದ್ರೆ ದುಡ್ಡು ಕೊಡ್ಬೇಕು, ಸ್ಕೂಲ್ ಹೋಗಿ ದುಡ್ಡು ಕೊಡ್ಬೇಕು, ಪ್ರತಿಯೊಂದಕ್ಕೂ ದುಡ್ಡು ಬೇಕು. ಆದ್ರೆ ನಮ್ಮ ದೇವರು ಉದಾರ ಮನಸ್ಸಿನಿಂದ ಹಂಗಿಸದೆ ಏನ್ ಮಾಡ್ತಾರಂತೆ, ಜ್ಞಾನ ಕೊಡ್ತಾರಂತೆ. ದೇವರು ನಮ್ಮ ಸ್ತೋತ್ರವಲ್ಲಿ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಜ್ಞಾನ ಹೊಂದ್ಕೋಬೇಕು. ಮೊದಲು ಜ್ಞಾನ ಇದ್ರೆ ನಾವು ವಾಕ್ಯ ಓದಿದ್ರೆ ಪ್ರಾರ್ಥನೆಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳಿಬಹುದು. ಇಲ್ಲಾಂದ್ರೆ ಜ್ಞಾನ ಇಲ್ಲ ಅಂದ್ರೆ ಏನ್ ಮಾಡಕ್ಕೂ ನಮಗೆ ಸಾಧ್ಯನೇ ಇಲ್ಲ. ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನ ಕಡಿಮೆ ಆಗಿದ್ರೆ ನೀವು ದೇವರನ್ನು ಕೇಳಿ, ದೇವರೇ ನನಗೆ ಜ್ಞಾನ ಕೊಡು, ನಮ್ಗೆ ಓದ್ಲಕ್ ಜ್ಞಾನ ಕೊಡು, ಪ್ರಾರ್ಥನೆ ಮಾಡಕ್ ಜ್ಞಾನ ಕೊಡು, ನಾವು ಏನೇ ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಜ್ಞಾನ ಕೊಡು ಅಂತ ಹೇಳಿ ದೇವರನ್ನು ಯಾವಾಗಲೂ ಪ್ರಾರ್ಥನೆ ಮಾಡೋರಾಗಿರ್ಬೇಕು. ದೇವರಿಗೆ ಸ್ತೋತ್ರ. ಪ್ರಾರ್ಥನೆಯಿಂದ ನಮ್ಗೆ ಜಯ ಸಿಗುವಂಥದ್ದಾಗಿದೆ. ಅದಕ್ಕೆ ದೇವರು ಹೇಳಿದರೆ, ಹಂಗಿಸದೆ ಉದಾರ ಮನಸ್ಸಿನಿಂದ ಪ್ರತಿಯೊಬ್ಬರಿಗೆ ಜ್ಞಾನ ಕೊಡುತ್ತೆ ಅಂತ ಹೇಳಿದ್ರೆ ದೇವರು. ಯಾಕಂದ್ರೆ ಕಡೆಯ ದಿನದಲ್ಲಿ ಪ್ರತಿಯೊಬ್ಬರ ಮೇಲೆ ನಾನು ಆತ್ಮ ಸುರಿಸ್ತೆ ಅಂತ ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ಪ್ರತಿಯೊಬ್ಬರ ಮೇಲೆ ಕನಿಕರ ತೋರಿಸ್ತೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಏನ್ ಮಾಡಬೇಕು, ಜ್ಞಾನ ಕೇಳೋರಾಗಿರ್ಬೇಕು. ಈ ವಚನ ಏನ್ ಮಾಡಬೇಕು, ಪ್ರತಿಯೊಬ್ಬರು ಹೃದಯದಲ್ಲಿ ಕಾರ್ಯ ಮಾಡಬೇಕು. ಪ್ರತಿಯೊಬ್ಬರು ಜ್ಞಾನ ಹೊಂದ್ಕೊಳ್ಳಿ. ಪ್ರತಿಯೊಬ್ಬರು ದೇವರು ಧಾರಾಳವಾಗಿ ಕೊಡುವಂತ ಸರ್ವಶಕ್ತನಾಗಿದೆ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ಪ್ರತಿಯೊಬ್ಬರು ಜ್ಞಾನ ಕೊಡಲಿ ಅಂತೇಳಿ ನಾನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಳಾಗಿದ್ದೇನೆ. ದೇವರಿಗೆ ಸ್ತೋತ್ರ. ಪರಿಶುದ್ಧನೆ 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವರು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆ ಕರ್ತನೆಪ್ಪ. ಇಡೀ ಲೋಕದಾಗೆ ಕರ್ತನೆಪ್ಪ, ಎಷ್ಟೋ ಬರೆದ್ರು ಎಷ್ಟೋ ಓದಿದ್ರು ಕೂಡ ಕರ್ತನೆಪ್ಪ ಜ್ಞಾನ ಇಲ್ಲದೆ ಕರ್ತನೆ, ಎಷ್ಟೋ ಜನ ಸತ್ಯ ತಿಳಿದೆ ಕರ್ತನೆ, ಅರಿತುಕೊಳ್ಳದೆ ಜೀವಿಸ್ತಾ ಇದ್ದಾರೆ ಕರ್ತನೆ. ನಿನಗೆ ಸ್ತೋತ್ರಪ್ಪ. ಪ್ರತಿಯೊಂದು ಮಕ್ಕಳಿಗೆ ದಿನಗಳಲ್ಲಿ ಬಿಡುಗಡೆ ಕೊಟ್ಟು ಕರ್ತನೆಪ್ಪ, ಪ್ರತಿಯೊಬ್ಬರು ನಿನ್ನ ಜ್ಞಾನ ಹೊಂದ್ಕೊಂಬಂತೆ, ನಿನ್ನಲ್ಲಿ ಆಸಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡು ದೇವ. ನಿನಗೆ ಸ್ತೋತ್ರ. ಜ್ಞಾನನೇ ಇಲ್ಲ ಅಂದ್ರೆ ಕರ್ತನೆ ಏನ್ ಮಾಡೋಕ್ಕಾಗಲ್ಲ ದೇವ. ನಿನಗೆ ಸ್ತೋತ್ರ. ಎಷ್ಟು ಬರೆದ್ರು ಎಷ್ಟು ಓದ್ರು ಕೂಡ ಕರ್ತನೆಪ್ಪ, ನಿನ್ನ ಸತ್ಯ ತಿಳ್ಕೊಂಬಂತ ಜ್ಞಾನ ಯಾರಿಗೂ ಇಲ್ಲ ದೇವ. ನಿನಗೆ ಸ್ತೋತ್ರ. ಇಡೀ ಪ್ರಪಂಚದ ಪ್ರತಿಯೊಂದು ಮಕ್ಕಳಿಗೆ ಈ ಜ್ಞಾನ ಕೊಡು ದಯಪಾಲಿಸು ಕರ್ತನೆಪ್ಪ. ಯಾಕಂದ್ರೆ ಇನ್ನು ಹಂಗಿಸದೆ ಕೊಡ್ತೆ ಅಂತ ಹೇಳಿದೇವ. ಉದಾರ ಮನಸ್ಸಿನಿಂದ ನನ್ನ ಎಲ್ಲಾ ಸರ್ವವನ್ನು ಆಳ್ತೆ ಮಾಡ್ರಿ ಅಂತ ಹೇಳಿದೇವ. ನಿನಗೆ ಸ್ತೋತ್ರ. ನಿನ್ನ ಚಿತ್ತವಂತೆ ಪ್ರತಿಯೊಂದು ಮಕ್ಕಳು ಚಿಕ್ಕವರು ದೊಡ್ಡವರು ಎಲ್ಲರನ್ನು ಆಶೀರ್ವದಿಸು, ಬಲಪಡಿಸು. ನಿನ್ನ ಮಕ್ಕಳು ಸತ್ಯ ಜೀವನವನ್ನು ಕಂಡುಕೋಬೇಕು ದೇವ. ನಿನಗೆ ಸ್ತೋತ್ರ. ಅರಿತುಕೊಳ್ಳಬೇಕು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತೌಕ ಪಡಬೇಕು ದೇವ. ನಿನಗೆ ಸ್ತೋತ್ರ. ಇಡೀ ಲೋಕದ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಬುದ್ಧಿ ಜ್ಞಾನ ವಿವೇಕ ಕೊಡದೆ ಪಾಲಿಸು ಕರ್ತನೆ. ಈ ಲೋಕದ ಜ್ಞಾನ ಸ್ವಾರ್ಥ ಕರ್ತನೆಪ್ಪ. ಈ ಲೋಕದ ಜ್ಞಾನ ಯಾವ ಕೆಲಸಕ್ಕೂ ಬಾರದು ದೇವ. ನಿನಗೆ ಸ್ತೋತ್ರ. ಪರಲೋಕದ ಜ್ಞಾನ ಪಡ್ಕೊಳ್ಳು ಕರ್ತನಿಗೆ ಸ್ತೋತ್ರ. ಪ್ರತಿಯೊಬ್ಬರಿಗೆ ಬುದ್ಧಿ ಜ್ಞಾನ ವಿವೇಕ ಕೊಡು ದೇವ. ನಿನಗೆ ಸ್ತೋತ್ರ. ನಿನ್ನ ಮಕ್ಕಳಾಗಿ ಜೀವಿಸಬೇಕು ದೇವ. ಸಾಕ್ಷಿ ಮಕ್ಕಳಾಗಿ ಜೀವಿಸಬೇಕು. ಚಿಕ್ಕವರಿಂದ ದೊಡ್ಡವರು ಪ್ರತಿಯೊಬ್ಬರು ರಕ್ಷಣೆ ಹೊಂದುವಂತೆ ಇಡೀ ಪ್ರಪಂಚದ ಎಲ್ಲಾ ಮಕ್ಕಳು ಕರ್ತನೆ ನಿನ್ನ ತಿಳಿಯದೆ ಅರಿಯದೆ ಇದ್ದಾರೆ ಕರ್ತನಿಗೆ ಸ್ತೋತ್ರ. ಅಪ್ಪ, ಈ ಲೋಕದ ಜ್ಞಾನ ಬಹಳ ಇದೆ ಕರ್ತನೆ, ಆದರೆ ಅದು ಯಾವುದು ಪ್ರಯೋಜನಕ್ಕೆ ಬರಲ್ಲ ದೇವ. ನಿನ್ನ ಜ್ಞಾನ ಕೊಟ್ಟು ಪ್ರತಿಯೊಬ್ಬರು ನಿನ್ನಲ್ಲಿ ಕಂಡುಕೊಳ್ಳಕ್ಕೆ ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಕರ್ತನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.